ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ಯು ಪ್ಲಸ್ ವಾಹಿನಿ ನೇತ್ರಾವತಿಯ ತಟದಲ್ಲಿ ಇದೆ. ಬದುಕು ಕಟ್ಟೋಣ ಬನ್ನಿ ತಂಡದ ಬಗ್ಗೆ ನಿಮಗೆ ಗೊತ್ತೇ ಇದೆ. ಹಲವು ಸಮಾಜಮುಖಿ ಕಾರ್ಯಗಳ ಮೂಲಕ ತನ್ನನ್ನು ತಾನು ಗುರುತಿಸಿಕೊಂಡಿದೆ. ಅಸಹಾಯಕರ ಕಣ್ಣೀರನ್ನು ಒರೆಸುವಂತ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಏನು ಮಾಡ್ತಾ ಇದೆ ಬದುಕು ಕಟ್ಟೋಣ ಬನ್ನಿ ತಂಡ ಅಂತ ಹೇಳಿದ್ರೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ. ಅದರ ಜೊತೆಗೆ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಸಾಥನ್ನ ಕೊಡ್ತಾ ಇರುವಂತದ್ದು. ಬನ್ನಿ ಯಾವ ರೀತಿ ಇಲ್ಲಿನ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಅನ್ನೋದನ್ನ ನಾವು ನಿಮ್ಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೀವಿ. ಸರ್, ಇವಾಗ ಬದುಕು ಕಟ್ಟೋಣ ಬನ್ನಿ ತಂಡ ಸಮಾಜಮುಖಿಯಾಗಿ ಹಲವಾರು ಕೆಲಸಗಳನ್ನ ಮಾಡಿದೆ. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿರುವಂತದ್ದು ಪೊಲೀಸ್ ಇಲಾಖೆ ಒಳಗೊಂಡಂತೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ರಾಷ್ಟ್ರೀಯ ಸೇವೆ ಯೋಜನೆ ಕೂಡ ಇದರಲ್ಲಿ ಕೈಗೂಡಿಸಿರುವಂತದ್ದು. ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ ಅಂತೇಳಿ. ಬದುಕು ಕಟ್ಟೋಣ ವಿಶೇಷತೆ ಏನು ಅಂತ ಹೇಳಿದ್ರೆ ಬೇರೆ ಬೇರೆ ಸಂಘಟನೆಗಳನ್ನು ಸೇರಿಸಿಕೊಂಡು ಈ ಕೆಲಸವನ್ನು ಭಾರಿ ಅರ್ಥಪೂರ್ಣವಾಗಿ ನಡೆಸುವಂತದ್ದು. ಯಾಕೆ ಅಂತ ಹೇಳಿದ್ರೆ ಒಂದೇ ಒಂದು ಸಂಘಟನೆ ಸೇರಿ ಕೆಲಸ ಮಾಡಿದ್ರೆ ಹೆಚ್ಚು ಅದಕ್ಕೆ ತಿಳುವಳಿಕೆ ಮೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹೆಚ್ಚು ಅರಿವು ಮೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಸಂಘಟನೆಗಳು ಇದ್ದರೆ ಆ ಸಂಘಟನೆಗಳು ಪುನಃ ಆ ಸಂಘಟನೆ ಒಳಗಡೆ ಇದನ್ನು ಅರಿವನ್ನು ಮೂಡಿಸಿ ಹೆಚ್ಚು ಜನರಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದಾಗಿ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ಸುತ್ತಮುತ್ತ ಅತ್ಯಂತ ಸ್ವಚ್ಛತೆಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯ ಸ್ವಚ್ಛತೆಯನ್ನು ಮಾಡಿದ್ರಿಂದಾಗಿ ನಮ್ಮ ದೇಶದ ಎಲ್ಲ ಜನರು ಆರೋಗ್ಯಪೂರ್ಣವಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬದುಕು ಕಟ್ಟೋಣ ತಂಡದವರನ್ನು ವಿಶೇಷವಾಗಿ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್, ಇವತ್ತು ಬದುಕು ಕಟ್ಟೋಣ ಬನ್ನಿ ತಂಡ ಒಂದೇ ಮಾತ್ರ ನೇತ್ರಾವತಿ ನದಿಯನ್ನ ಸ್ವಚ್ಛ ಮಾಡುವಂತ ಕಾರ್ಯದಲ್ಲಿ ನಿರತರಾಗಿರುವಂತದ್ದು. ತಾವು ಅಧ್ಯಕ್ಷರು. ಹಲವಾರು ಬದುಕು ಕಟ್ಟೋಣ ಬನ್ನಿ ತಂಡ ಯಾವ ರೀತಿ ಸಾಗಿ ಬಂದಿದೆ ಅಂತ ತಮ್ಗೆ ಗೊತ್ತಿದೆ. ಈಗ ಹಲವು ಮಜಲುಗಳನ್ನು ನೋಡ್ಬೋದು ಬದುಕು ಕಟ್ಟೋಣ ಬನ್ನಿ ತಂಡದ್ದು. ಈಗ ಸ್ವಚ್ಛತೆ ಅನ್ನುವಂಥದ್ದು ಒಂದು ಬೇರೆಯೇ ರೀತಿಯಾದಂತಹ ಕಾನ್ಸೆಪ್ಟ್ ಇದು. ಸೊ ಇದೊಂದು ಕಾರ್ಯಕ್ರಮ ಯಾವ ರೀತಿಯ ಪರಿಣಾಮವನ್ನ ಸಮಾಜದಲ್ಲಿ ಬೀರ್ಬೋದು ಅಂತ ಹೇಳಿ ಅಂದ್ರೆ, ನಮ್ಮ ಒಂದು ಸನಾತನ ಧರ್ಮದಲ್ಲಿ ಎಲ್ಲರಿಗೊಂದು ಶ್ರದ್ಧೆ ಉಂಟು. ಎಲ್ಲರೂ ಕೂಡ ಪವಿತ್ರ ನದಿಗಳಲ್ಲಿ ಬಂದು ಸ್ನಾನ ಮಾಡುವಂಥದ್ದು, ಕ್ಷೇತ್ರಗಳಿಗೆ ಸಂದರ್ಶನವನ್ನು ಕೊಡುವಂಥದ್ದು, ಇದೆಲ್ಲ ಒಂದು ನಂಬಿಕೆಯ ಅತ್ಯಂತ ದೊಡ್ಡ ಒಂದು ವಿಷಯ. ಆದರೆ ಇವತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಭೇಟಿಯನ್ನು ನೋಡ್ತಾರೆ. ಆದರೆ ನಾವು ಈ ಸಂಖ್ಯೆ ಜಾಸ್ತಿ ಆದ ಹಾಗೆ ನಾವು ಪವಿತ್ರಗೊಳ್ತಾ ಇರುವಂತಹ ನೇತ್ರಾವತಿಯ ಒಡಲನ್ನು ಸ್ವಲ್ಪ ನಾವು ಗೆಡುತ್ತಾ ಇದ್ದೇವೆ. ಹಾಗಾಗಿ ಬದುಕು ಕಟ್ಟೋಣ ಬನ್ನಿ ಸಂಸ್ಥೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತೇವೆ. ಈ ಕಾರ್ಯಕ್ರಮಗಳಲ್ಲಿ ನಾವು ಒಂದು ಆಲೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ, ಮೋಹನ್ ಕುಮಾರ್ ಒಂದು ಆಲೋಚನೆಯನ್ನ ಮಾಡಿದ್ರು. ಏನು ಅಂತ ಹೇಳಿದ್ರೆ, ಸಾಮಾಜಿಕವಾಗಿ ನಾವು ಜನರಲ್ಲಿ ಜಾಗೃತಿಯನ್ನ ಉಂಟು ಮಾಡಬೇಕು. ಇದು ಒಂದು ಕಡೆಯಿಂದ ನಾವು ಒಳ್ಳೆ ಕೆಲಸ ಅಂತ ಹೇಳಿದ್ರು ಕೂಡ ಒಂದು ಕಡೆಯಿಂದ ಒಂದು ಸಣ್ಣ ದುಃಖದ ಕೆಲಸವೂ ಕೂಡ. ಯಾಕೆ ಹೇಳಿದ್ರೆ ಹೌದು, ನಿಜವಾಗಿ ಆದ್ರೂ ಸ್ವಲ್ಪ ದುಃಖದ ಕೆಲಸ ಇದು. ಯಾಕೆ ಹೇಳಿದ್ರೆ ನಾವು ಇದನ್ನ ಬೇರೆ ಯಾರು ಅಥವಾ ನದಿಯೇ ಬಟ್ಟೆಯನ್ನು ಹಾಕೊಳ್ಳುದಿಲ್ಲ, ನದಿಗೆ ಯಾರು ಬಟ್ಟೆ ಹಾಕುವ ಕ್ರಮವೂ ಇಲ್ಲ, ಆಹಾರವೂ ಬೇಡ ನದಿಗೆ, ಅದನ್ನೇ ಕುಡಿಯುವುದು ನಾವು. ಆದ್ರೆ ಈಗೊಮ್ಮೆ ನೋಡಿದ್ರೆ ಇದನ್ನೆಲ್ಲ ಎಸೆದವರು ನಾವೇ, ನಮ್ಮ ಬಂಧುಗಳೇ, ನಮ್ಮ ಸಹೋದರರೇ ಎಸೆದಿದ್ದಾರೆ. ನಾನು ಇಷ್ಟೇ ಬದುಕು ಕಟ್ಟೋಣ ಬನ್ನಿಯಲ್ಲಿ ಇವತ್ತು ಇದನ್ನ ಸ್ವಚ್ಛತೆ ಮಾಡುವಂತದ್ದು ಒಂದು ಅಂಗವಾದ್ರೆ, ಪೂಜ್ಯ ಕಾವಂದ್ರು ಅಥವಾ ಹೇಮಾವತಿ ಹೆಗಡೆ ಅವರ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ, ಬರೀ ನಾವು ಸ್ವಚ್ಛತೆ ಮಾಡುವುದಲ್ಲ, ಆದ್ರೆ ಮನಸ್ಸು ಸ್ವಚ್ಛಗೊಳ್ಳಬೇಕು. ನಾವು ಯಾವಾಗ ಪುಣ್ಯ ನದಿ ಅಂತ ಹೇಳ್ತೇವ, ನಾವು ಊಟ ಮಾಡುವಂತ ಆಹಾರವನ್ನ ಊಟ ಮಾಡುವಾಗ ಅದನ್ನ ಎಷ್ಟು ಸ್ವಚ್ಛ ಮಾಡಿ ಊಟ ಮಾಡ್ತೇವೆ, ಎಷ್ಟು ನಾವು ಅದಕ್ಕೆ ಜಾಗೃತೆ ತಗೊಳ್ತೇವೆ, ನಮ್ಮ ದೇಹಕ್ಕಂತ ನಾವು ಎಷ್ಟು ಜಾಗ್ರತೆ ಮಾಡ್ತೇವೆ. ಈಗ ಇಷ್ಟು ಜನ ಸ್ನಾನ ಮಾಡ್ತಾ ಇದ್ದೇವೆ ನಾವು, ಆದ್ರಿಂದ ಜಾಗ್ರತೆ ನಾವು ವಹಿಸಿಕೊಳ್ಬೇಕು. ಅಂದ್ರೆ ನಮ್ಮ ಜವಾಬ್ದಾರಿಯನ್ನ ನಾವು ಅರಿತುಕೊಳ್ಬೇಕು. ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಎಷ್ಟು ಸಾವಿರಾರು ಲಕ್ಷಾಂತರ ಮೀನುಗಳಿದ್ದಾವೆ ಇಲ್ಲಿ. ಈ ನೀರು ಹೋಗಿ ಸಮುದ್ರಕ್ಕೆ ಸೇರ್ತದೆ. ಎಷ್ಟೋ ಕೆಳಗೆ ಹೋಗಿ ಎಷ್ಟೋ ಜನ ಊರುಗಳಿಗೆ ನೀರನ್ನ ಉಣಿಸ್ತದೆ. ಬಾಯಾರಿಕೆದವರಿಗೆ ನೀರು ಕೊಡಬೇಕು, ಪ್ರಾಣಿಗಳಿಗೆ ನೀರು ಕೊಡಬೇಕು. ಆದ್ರಿಂದ ಈ ನೀರನ್ನ ಸ್ವಚ್ಛವಾಗಿ ಇಡಬೇಕಾದದ್ದು ನಮ್ಮ ಧರ್ಮ ಅಂತ ನಾವು ತಿಳ್ಕೊಳ್ಳೋದು. ಆದ್ರಿಂದ ಇವತ್ತು ನಾವು ಇದಕ್ಕೆ ಹೆಸರು ಕೊಟ್ಟದ್ದೇ ಹಾಗೆ, ಒಂದೇ ಮಾತರಂ ಅಂತ. ತಾಯಿಯನ್ನ ವಂದಿಸಬೇಕು. ನಾವು ನೀರನ್ನ ತಾಯಿ ಅಂತ ಗೌರವಿಸ್ತೇವೆ, ಈ ಭೂಮಿಯನ್ನ ತಾಯಿ ಅಂತ ಗೌರವಿಸ್ತೇವೆ. ಆದ್ರಿಂದ ದಯವಿಟ್ಟು ನಮ್ಮ ಬದುಕು ಕಟ್ಟೋಣ ಬನ್ನಿ ಸಂಸ್ಥೆಯ ಒಂದು ವಿಶೇಷವಾದ ಆಗ್ರಹ ಏನು ಅಂತ ಹೇಳಿದ್ರೆ, ಭಕ್ತರೆಲ್ಲರೂ ಭಕ್ತಿಯಿಂದ ಈ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿ, ಈ ನದಿ ಪುಣ್ಯ ನದಿ ಹೇಳುವುದನ್ನ ತಿಳ್ಕೊಂಡು ಈ ನದಿಯನ್ನ ಹಾಳುಗೆಡಬಾರದು, ಇದಕ್ಕೆ ಕಸವನ್ನ ಹಾಕಬಾರದು. ಇದೇ ನಮ್ಮ ವಿನಂತಿ. ಕ್ಷೇತ್ರದ ಪೂಜ್ಯ ಕಾವಂದರು ಸ್ವಚ್ಛತೆಯ ಬಗ್ಗೆ ಎಷ್ಟೋ ಕ್ರಮವನ್ನ ತಗೊಳ್ತಾರೆ. ಇಲ್ಲಿ ನೋಡ್ಬೋದು, ಹಳೆ ಬಟ್ಟೆಯನ್ನ ಹಾಕಲಿಕ್ಕೆ ಅಂತ ಹೇಳಿ ಒಂದು ಸ್ಥಳವನ್ನ ಮೀಸಲು ಮಾಡಿದ್ದಾರೆ. ಆದ್ರೆ
ಅಷ್ಟು ಚೆನ್ನಾಗಿ ಅದನ್ನ ಬರೆದಿಟ್ಟು ವ್ಯವಸ್ಥೆಯನ್ನ ಮಾಡಿದ್ರು ಕೂಡ ನಾವಲ್ಲಿ ಉಪಯೋಗ ಮಾಡೋದಿಲ್ಲ, ನಾವು ಹಾಕೋದು ನದಿಗೆ. ಹಾಗಿದ್ರೆ ಏನಿದು ಅರ್ಥ? ಹಾಗಾಗಿ ಯಾವುದೇ ಒಂದು ಕ್ಷೇತ್ರವನ್ನ ನಾವು ಅದರ ಪುಣ್ಯ ಸ್ಥಾನವನ್ನ ಉಳಿಸಬೇಕು ಅಂತ ಆದ್ರೆ ನಮ್ಮ ಮನಸ್ಸನ್ನ ನಾವು ಸ್ವಚ್ಛವಾಗಿಟ್ಟುಕೊಳ್ಬೇಕು, ಸ್ವಚ್ಛತೆಯನ್ನ ನಾವು ಕಾಪಾಡಬೇಕು. ನಮ್ಮ ದೇಹದ ಆರೋಗ್ಯದ ಸ್ವಚ್ಛತೆಯಷ್ಟೇ ಮುಖ್ಯ ನಮ್ಮ ನದಿಗಳ ಸ್ವಚ್ಛತೆ. ಆದ್ದರಿಂದ ಈ ಜವಾಬ್ದಾರಿಯನ್ನ ತೋರಿಸಿಕೊಟ್ಟು ಮುಂದಿನ ಬದುಕನ್ನು ಕಟ್ಟುವ ಉದ್ದೇಶ ನಮ್ಮ ಬದುಕು ಕಟ್ಟೋಣ ತಂಡದ್ದು. ಆದ್ದರಿಂದ ಇಲ್ಲಿಗೆ ಬರುವಂತಹ ಒಂದು 500 ಜನ ಭಕ್ತರಲ್ಲಿ ನಮ್ಮ ಒಂದು ಕಾರ್ಯಕ್ರಮದಿಂದ ಒಂದು 150-200 ಜನ ಭಕ್ತರಿಗಾದರೂ ಕೂಡ ಇದರ ವಿಶೇಷವಾದ ಪರಿಜ್ಞಾನ ಬಂತು ಅಂತಾದರೆ ಈ ಕಾರ್ಯಕ್ರಮ ಯಶಸ್ಸಾಯಿತು ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ಆದ್ದರಿಂದ ಎಲ್ಲರೂ ಸೇರಿ ಇನ್ನು ಮುಂದೆ ಆದರೂ ನಮ್ಮ ಧರ್ಮಸ್ಥಳ ಕ್ಷೇತ್ರಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ, ಕ್ಷೇತ್ರದ ದರ್ಶನವನ್ನು ಮಾಡಿ, ಕಾವಂದರ ಆಶೀರ್ವಾದವನ್ನು ಪಡ್ಕೊಳ್ಳಿ, ಅನ್ನಪ್ರಸಾದವನ್ನು ಸ್ವೀಕರಿಸಿ, ಅದರ ಜೊತೆಯಲ್ಲಿ ನದಿಯನ್ನ ಪಾವಿತ್ರತೆಯನ್ನ ಕಾಪಾಡಿ. ಅದು ಮಾತ್ರ ನಮ್ಮ ಭಿನ್ನಹ. ಧನ್ಯವಾದ ಸರ್. ಇವತ್ತೊಂದು ಬಹಳ ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ, ನೇತ್ರಾವತಿ ನದಿಯನ್ನ ಕ್ಲೀನ್ ಮಾಡುವಂತ ಕೆಲಸ. ಸೊ ಯಾಕಾಗಿ ಬಂತು ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ, ಈ ಪರಿಸ್ಥಿತಿ ಏನ್ ಹೇಳ್ತೀರಿ ಸರ್? ಸರ್, ಇದೊಂದು ಒಳ್ಳೆಯ ಕಾರ್ಯಕ್ರಮ. ಬದುಕು ಕಟ್ಟೋಣ ಬನ್ನಿ ಅವರ ಜೊತೆ ನಾವು ರೋಟರಿ ಕ್ಲಬ್ ಹಾಗೂ ಎಕ್ಸ್ಚೇಂಜ್ ಶಿಕ್ಷಣ ಸಂಸ್ಥೆಗಳೆಲ್ಲ ಕೈ ಜೋಡಿಸ್ತೇವೆ. ಯಾಕಂದ್ರೆ ಬದುಕು ಕಟ್ಟೋಣ ಬನ್ನಿ ಒಂದು ಮಾದರಿಯಾದಂಥ ಕಾರ್ಯಕ್ರಮಗಳು ಈವರೆಗೂ ನಡೆಸ್ತಾ ಬಂದಿದೆ, ಇನ್ನು ಮುಂದೆ ನಡೆಸಲಿ ಅಂತ ಹೇಳಿ ನಾವು ಹಾರೈಸ್ತೇವೆ. ಇದರಿಂದಾಗಿ ಒಂದು ನೇತ್ರಾವತಿ ಸ್ವಚ್ಛತೆ ಎಲ್ಲರೂ ಸ್ಟೂಡೆಂಟ್ಸ್ಗಳು ಮಾಡೋದು, ಅದರಿಂದಾಗಿ ಅವರಲ್ಲೂ ಒಂದು ಅರಿವು ಮೂಡ್ತದೆ. ಸ್ವಚ್ಛ ಭಾರತ ಅಂತ ಏನು ನಾವು ಕನಸು ಕಾಣ್ತಾ ಇದ್ದೇವೆ ಅದು ನನಸಾಗುವಲ್ಲಿ ಇದೊಂದು ಒಂದು ಮೊದಲನೇ ಹಂತ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಈಗ ಸ್ನಾನಕ್ಕೆ ಬಂದಿರುವಂಥ ಭಕ್ತಾದಿಗಳನ್ನು ಇದನ್ನು ನೋಡಿ ಅವರು ಪ್ರೇರೇಪಿತಗೊಂಡು ಮುಂದೆ ಅವರು ಇದನ್ನು ಕಲುಷಿತ ಮಾಡದಂತೆ ಇದೊಂದು ಒಳ್ಳೆಯ ಹೆಜ್ಜೆ. ಹಾಗಾಗಿ ಇದೆಲ್ಲವೂ ಒಳ್ಳೆಯ ಕಾರ್ಯಕ್ರಮ. ಹಾಗೂ ಇದನ್ನು ಇದು ಮಾಡಿದಂಥ ಬದುಕು ಕಟ್ಟೋಣ ಬನ್ನಿ ಸಂಚಾಲಕರು ಮೋಹನ್ ಕುಮಾರ್ ಆಗಲಿ, ರಾಜೇಶ್ ಪೈಗಳಾಗಲಿ, ಅವರಿಗೆ ನಾವು ಅಭಿನಂದನೆಗಳನ್ನು ಹೇಳ್ತಾ, ಅವರ ಎಲ್ಲ ಇಂತಹ ಕಾರ್ಯಕ್ರಮಗಳಿಗೆ ನಾವು ರೋಟರಿ ಕ್ಲಬ್ ಆಗಲಿ ಎಲ್ಲ ಊರಿನವರಾಗಲಿ ಇದರ ಜೊತೆ ಇದ್ದೇವೆ, ಅವರ ಸಂಪೂರ್ಣ ಬೆಂಬಲ ನೀಡ್ತೇವೆ ಅಂತ ಹೇಳ್ತಾ ಇದು ನಾವು ಇದರ ಜೊತೆ ಸೇರ್ಕೊಂಡಿರೋ ಹೆಮ್ಮೆ ನಮಗಿದೆ. ನೋಡಿ, ಇದೊಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ಎಲ್ಲರೂ ಒಗ್ಗೂಡ್ಕೊಂಡು ಇಡೀ ನಮ್ಮ ಏನಿದೆ ನೇತ್ರಾವತಿ ದಡ ತಪ್ಪಲನ್ನು ಕ್ಲೀನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಪೊಲೀಸ್ ಇಲಾಖೆಯನ್ನು ಒಳಗೊಂಡಂತೆ ಮತ್ತು ಇಲಾಖೆ ಮತ್ತು ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಮತ್ತು ಜನಸಾಮಾನ್ಯರ ಸಹಕಾರದೊಂದಿಗೆ ಇಷ್ಟು ಜನ ಒಗ್ಗೂಡಿಸ್ಕೊಂಡು ಒಂದು ಸಂಘಟಿತವಾಗಿ ಒಂದು ಕಾರ್ಯಕ್ರಮ ಮಾಡೋದೇ ತುಂಬಾ ದೊಡ್ಡ ವಿಚಾರ. ಅದರಲ್ಲಿ ಎಲ್ಲರೂ ಮುಂದೆ ಬಂದು ಈ ರೀತಿ ಎಲ್ಲ ಇದಕ್ಕೆ ಕೈಗೂಡಿಸಿದ್ದಾರೆ ಅಂದ್ರೆ ಇದೇ ರೀತಿ ಓನ್ಲಿ ನೇತ್ರಾವತಿ ದಡ ತಪ್ಪಲಲ್ಲ, ಇದೇ ರೀತಿ ಎಲ್ಲಾ ಒಂದು ಜಿಲ್ಲೆಗಳಲ್ಲಿ ಇದು ಮಾದರಿಯಾಗಿ ಸ್ವಚ್ಛತೆ ಒಂದು ಏನಂದ್ರೆ ಒಂದು ಸ್ವಚ್ಛತೆ ಅಂದ್ರೆ ಒಂದು ಮಿರರ್, ಒಂದು ಪರಿಸರದ ಒಂದು ಏನು ಅಲ್ಲಿನ ಡಿಸಿಪ್ಲಿನ್, ಅಲ್ಲಿನ ಜನರ ಮೈಂಡ್ ಸೆಟ್ ಹೇಗಿದೆ, ಅಲ್ಲಿನ ಜನರ ಅಭಿವೃದ್ಧಿ ಹೇಗಿದೆ ಅದನ್ನ ಒಂದು ಬಿಂಬಿಸುವ ಒಂದು ಕನ್ನಡಿ ಅಂದ್ರೆ ಅದು ಸ್ವಚ್ಛತೆ. ಈ ರೀತಿಯಾಗಿ ಇದೇ ರೀತಿ ಹಮ್ಮಿಕೊಂಡು ಇದೇ ರೀತಿ ಕಾರ್ಯಕ್ರಮ ಹೆಚ್ಚಾಗ್ಲಿ ಅಂತ ನಾನು ಬಯಸ್ತೇನೆ. ನೋಡಿ, ನಮ್ಮ ಕೆಲಸನೇ ಸಮಾಜದಲ್ಲಿರೋ ಎಲ್ಲಾ ಕೊಳಕನ್ನು ಕ್ಲೀನ್ ಮಾಡೋದು ಕೆಲಸ, ನಮ್ಮ ಕೆಲಸ. ಅದೇ ರೀತಿ ಬರ್ದಿರೋ ಯಾತ್ರಾರ್ಥಿಗಳಿಗೆ ನಮ್ದೊಂದು ಕಿವಿ ಮಾತು ಏನಂದ್ರೆ ಅವ್ರು ಯಾವುದೇ ರೀತಿ ಬಂದಿದ್ದಾಗ ಅವರ ಪ್ಲಾಸ್ಟಿಕ್ ಆಗ್ಲಿ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಆಗ್ಲಿ, ಮತ್ತೆ ಬಟ್ಟೆಗಳಾಗ್ಲಿ, ಬಂದಾಗ ಬರೋ ಮುಡುಪುಗಳಾಗ್ಲಿ, ಯಾವುದೇ ರೀತಿ ಕರಗುವಂತ ವಸ್ತುಗಳನ್ನ ಹಾಕಿದ್ರೆ ಓಕೆ. ಅದು ಯಾರಾದ್ರೆ ಈ ಪ್ಲಾಸ್ಟಿಕ್ ಅದು ನಾನ್ ಡಿಗ್ರೇಡಬಲ್ ಮೆಟೀರಿಯಲ್ ಆಗಿರುತ್ತೆ, ಅಂತದ್ನೆಲ್ಲ ಅವ್ರು ಯೂಸ್ ಮಾಡಿ ನದಿಗೆ ಹಾಕೋದ್ರಿಂದ ನದಿಲಿರೋ ಪಕ್ಷಿ ಮತ್ತು ಪ್ರಾಣಿ ಸಂಕುಲಗಳು ಅದು ನಾಶ ಆಗುತ್ತೆ ಮತ್ತು ರೋಗ ರುಜಿನಗಳಾಗ ಕಾರಣ ಆಗುತ್ತೆ. ಅದರಿಂದ ಸ್ವಲ್ಪ ನಾವು ಅವರು ಅವೇರ್ನೆಸ್ ಮೂಡಿಸ್ಕೊಂಡು ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಿದ್ರೆ ಒಳ್ಳೇದು. ದೇಶದ ಕೊಳಕನ್ನ ಸ್ವಚ್ಛ ಮಾಡುವ ಇವತ್ತು ನೇತ್ರಾವತಿಯ ತಟದಲ್ಲಿ NSS ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಸ್ವಚ್ಛತಾ ಕಾರ್ಯದೊಂದಿಗೆ ಕೈಯನ್ನು ಜೋಡಿಸಿದ್ದೀರಿ. ಏನ್ ಹೇಳ್ತೀರಿ ಸರ್, ಹೇಗೆ ಅನಿಸ್ತಾ ಇದೆ? ಏನಂದ್ರೆ ಈಗ ಪೊಲೀಸರು ಈ ಸಮಾಜದಲ್ಲಿ ಮಾಡುವಂತ ಸ್ವಚ್ಛತಾ ಕಾರ್ಯ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಕಷ್ಟ ಬರ್ತದೆ ಎಲ್ರಿಗೂ, ಆ ಕಷ್ಟವನ್ನು ನಿವಾರಣೆ ಮಾಡೋದು ಕೂಡ ಒಂದು ಸ್ವಚ್ಛತಾ ಕಾರ್ಯವೇ. ನಿಜ, ಅದರೊಂದಿಗೆ ನಾವು ಇದನ್ನು ಮಾಡ್ತಿದ್ದೀವಿ. ಖುಷಿ ಅನ್ಸುತ್ತಲ್ಲ ಸರ್, ಎಲ್ಲ ಜೊತೆಗೆ ಕೂಡ ಪೊಲೀಸ್ ಒಂದು ಭಯ ಇರುತ್ತೆ, ಬಟ್ ಇವತ್ತು ಪೊಲೀಸ್ ಕೂಡ ನಮ್ಮ ಹಾಗೆ ಕೆಲಸ ಮಾಡ್ಕೊಂಡು ನಮ್ಮ ಜೊತೆಗೆ ಇರ್ತಾರೆ, ಒಂದು ಕಾನ್ಫಿಡೆನ್ಸ್ ಫೀಲ್ ಕೊಡುತ್ತೆ. ಹೌದು, ನಮ್ಮನ್ನು ಕೂಡ ಒಂದು ಇಂತಹ ಕಾರ್ಯಕ್ಕೆ ಕರೆದ್ರಲ್ಲ, ಅದು ಖುಷಿ ಆಗ್ತದೆ. ನಿಜ ಸರ್, ಒಳ್ಳೇದಾಗ್ಲಿ ಸರ್, ಥ್ಯಾಂಕ್ ಯು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ, ಇದು ಹೊಸತನದ ಸಂಕಲನ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ.
ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ.